PPFನಲ್ಲಿ ಸಣ್ಣ ಮೊತ್ತದಿಂದ 40 ಲಕ್ಷ ಗಳಿಸಿ. ವೀಕ್ಷಕರೇ, ಅಂಚೆ ಕಚೇರಿಯಲ್ಲಿ ಉಳಿತಾಯ ಮಾಡುವುದು 100ಕ್ಕೆ 100ರಷ್ಟು ಸುರಕ್ಷಿತ. ಯಾಕೆಂದರೆ ಕೇಂದ್ರ ಸರ್ಕಾರವೇ ಅದಕ್ಕೆ ಗ್ಯಾರಂಟಿ ನೀಡುತ್ತೆ. ಷೇರು, ಮ್ಯೂಚುವಲ್ ಫಂಡ್, ಟ್ರೇಡಿಂಗ್ ಇತ್ಯಾದಿಗಳಲ್ಲಿ ಇರುವಷ್ಟು ರಿಸ್ಕ್ ಇದರಲ್ಲಿ ಖಂಡಿತವಾಗಿಯೂ ಇರುವುದಿಲ್ಲ. ಅಂಚೆ ಇಲಾಖೆಯ PPF ಯೋಜನೆಯಡಿಯಲ್ಲಿ ಸುರಕ್ಷಿತ ಹೂಡಿಕೆ ಮಾಡುವುದರ ಜೊತೆಗೆ ಭವಿಷ್ಯದಲ್ಲಿ 40 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ನಿಮ್ಮದಾಗಿಸಬಹುದು. ಬಡತನವನ್ನು ದೂರವಾಗಿಸಿ ನಿಶ್ಚಿತೆಯಿಂದ ಶ್ರೀಮಂತರಾಗಬಹುದು. ಜೊತೆಗೆ PPF ಹೂಡಿಕೆಗೆ ಆದಾಯ ತೆರಿಗೆ ಇಲಾಖೆಯ ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷ ರೂಪಾಯಿ ತನಕ ತೆರಿಗೆ ಉಳಿತಾಯವನ್ನು ಮಾಡಬಹುದು. ನೀವು ಪೋಸ್ಟ್ ಆಫೀಸಿನ PPF ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ 1.5 ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಿದರೆ 15 ವರ್ಷದೊಳಗೆ 40,68,209 ರೂಪಾಯಿಗಳನ್ನು ಗಳಿಸಬಹುದು. ಈಗ ಮತ್ತಷ್ಟು ವಿವರಗಳನ್ನು ನೋಡೋಣ. ವಾರ್ಷಿಕ ಹೂಡಿಕೆಯ ಮೊತ್ತ 1.5 ಲಕ್ಷ ರೂಪಾಯಿ. ಹೂಡಿಕೆ ಅವಧಿ 15 ವರ್ಷ. ಬಡ್ಡಿ ದರ 7.1%. ಹೂಡಿಕೆ ಮಾಡಿದ ಮೊತ್ತ 22,50,000 ರೂಪಾಯಿ. ಒಟ್ಟು ಬಡ್ಡಿ 18,18,209 ರೂಪಾಯಿ. ಕೈಗೆ ಸಿಗುವ ಒಟ್ಟು ಹಣ 40,68,209 ರೂಪಾಯಿ. PPF ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಎಂದಾಗಿದ್ದು ಸಂಪೂರ್ಣ ಸುರಕ್ಷಿತ ಸಣ್ಣ ಉಳಿತಾಯ ಯೋಜನೆ. ಇದರಲ್ಲಿ ನೀವು ವರ್ಷಕ್ಕೆ ಕನಿಷ್ಠ 500 ರೂಪಾಯಿಗಳಿಂದ ಗರಿಷ್ಠ 1.5 ಲಕ್ಷ ರೂಪಾಯಿ ತನಕ ಹೂಡಿಕೆ ಮಾಡಬಹುದು. 2024-25ರ ಸಾಲಿಗೆ PPF ಬಡ್ಡಿ ದರ 7.1% ಆಗಿದೆ. 2019ರಲ್ಲಿ 8% ಬಡ್ಡಿ ಇತ್ತು. ಕೇಂದ್ರ ಸರ್ಕಾರ ಪ್ರತಿ 3 ತಿಂಗಳಿಗೊಮ್ಮೆ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರಗಳನ್ನು ಪರಿಷ್ಕರಣೆ ಮಾಡುತ್ತೆ. ಇವುಗಳಲ್ಲಿ PPF ಕೂಡ ಸೇರುತ್ತೆ. ಬಡ್ಡಿಯನ್ನು ಪ್ರತಿ ವರ್ಷ ಮಾರ್ಚ್ 31ರಂದು ಖಾತೆಗೆ ಜಮೆ ಮಾಡ್ತಾರೆ. ಮತ್ತೊಂದು ವಿಶೇಷ ಏನಂದ್ರೆ PPF ಅಡಿಯಲ್ಲಿ ನೀವು ಗಳಿಸೋ ಬಡ್ಡಿಗೆ ತೆರಿಗೆ ಇರಲ್ಲ. ಮೆಚುರಿಟಿ ಆಗುವ ಮೊತ್ತದ ಮೇಲೆ ಯಾವುದೇ ವೆಲ್ತ್ ಟ್ಯಾಕ್ಸ್ ಅಥವಾ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇರಲ್ಲ. PPF ಖಾತೆಯ ಆಧಾರದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆಯಬಹುದು. PPF ಖಾತೆಯ ಅವಧಿ 15 ವರ್ಷ. ಅವಧಿಯನ್ನು ಮತ್ತೆ 5 ವರ್ಷ ವಿಸ್ತರಣೆ ಮಾಡಬಹುದು. ಖಾತೆದಾರ ಮೃತಪಟ್ಟರೆ ಮಾತ್ರ ಅವಧಿಗೆ ಮುನ್ನ ಖಾತೆಯನ್ನು ಕ್ಲೋಸ್ ಮಾಡಬಹುದು. ನೀವು ಲಂಸಮ್ ಆಗಿ ಅಥವಾ ಕಂತುಗಳಲ್ಲಿ PPF ಠೇವಣಿ ಇಡಬಹುದು. ಅಂಚೆ ಕಚೇರಿಯಲ್ಲಿ ಗುರುತಿನ ದೃಢೀಕರಣಕ್ಕಾಗಿ ಮತದಾರರ ಗುರುತಿನ ಚೀಟಿ, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್ ಇತ್ಯಾದಿಗಳನ್ನು ನೀಡಬಹುದು. ವಿಳಾಸದ ದೃಢೀಕರಣಕ್ಕೆ ಆಧಾರ್ ಕಾರ್ಡ್ ಕೊಡಬಹುದು. ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ ಇಷ್ಟಿದ್ದರೆ PPF ಅಕೌಂಟನ್ನು ಬಹಳ ಸುಲಭವಾಗಿ ತೆರೆಯಬಹುದು. ಹೆಚ್ಚಿನ ವೇತನ ಆದಾಯ ಮತ್ತು 30% ಆದಾಯ ತೆರಿಗೆ ವ್ಯಾಪ್ತಿಗೆ ಬರುವವರಿಗೆ PPF ಒಂದು ಉತ್ತಮ ಯೋಜನೆ ಆಗುತ್ತೆ. ಅವರ ತೆರಿಗೆ ಹೊರೆಯನ್ನು ಇಳಿಸಲಿಕ್ಕೆ ಇದು ಸಹಕಾರ ಆಗುತ್ತೆ. ನೀವು ಷೇರು, ಮ್ಯೂಚುವಲ್ ಫಂಡ್, ETF, ಬಾಂಡ್, ಚಿನ್ನ, ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದ್ರೂ ಸುರಕ್ಷಿತ ಹೂಡಿಕೆಯಾಗಿ PPF ಒಂದು ಆಯ್ಕೆ ಮಾಡಿದ್ರೆ ನಿಮ್ಮ ಅಕೌಂಟ್ ಹೆಚ್ಚು ಬ್ಯಾಲೆನ್ಸ್ ಅಲ್ಲೇ ಇರುತ್ತೆ. PPFನಲ್ಲಿ 15 ವರ್ಷಗಳ ಲಾಕ್-ಇನ್ ಅವಧಿ ಇದ್ದರೂ ಮೆಚುರಿಟಿಗೆ ಮುನ್ನ ಕೆಲವು ನಿಯಮಗಳಿಗೆ ಅನ್ವಯ ಭಾಗಶಃ ವಿಡ್ರಾಲ್ ಅಥವಾ ಪಾರ್ಷಲ್ ವಿಡ್ರಾಲ್ ಮಾಡಬಹುದು. ಆದರೆ ದೀರ್ಘಕಾಲ ಹೂಡಿಕೆ ಮಾಡಿದರೆ ಚಕ್ರಬಡ್ಡಿ ಅಥವಾ ಕಾಂಪೌಂಡಿಂಗ್ ಬಡ್ಡಿ ದರದ ಅನುಕೂಲ ಸಿಗುತ್ತೆ. ಹೀಗಾಗಿ PPF ಈಗಲೂ ಅತ್ಯಂತ ಜನಪ್ರಿಯ ಯೋಜನೆ ಆಗಿದೆ.